ನನ್ನ ಇಲಾಖೆಯಿಂದ ಇವತ್ತು ನನ್ನ ಇಲಾಖೆಯಿಂದ ಮಾನ್ಯ ಸುರೇಶ್ ಅವರು ನಮ್ಮ ಜೊತೆ ಇವತ್ತಿಲ್ಲ. ಅವರು ಮಾಡಿರೋ ಕೆಲಸ ನನ್ನ ಅನಿಸಿಕೆ ಗಿನ್ನಿಸ್ ರೆಕಾರ್ಡಲ್ಲಿ ಇತಿಹಾಸದಲ್ಲಿ MP ದಲ್ಲಿ ಯಾರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಅದು ಸುರೇಶ್ ಅವರು. ನಾವು ಗಿನ್ನಿಸ್ ರೆಕಾರ್ಡಲ್ಲಿ ಹೆಸರನ್ನು ಬರ್ತದೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಸುರೇಶ್ ಅವರು MP ಆಗಿ ಕೆಲಸ ಮಾಡಿಲ್ಲ, ಒಬ್ಬ ಪಂಚಾಯತ್ ಮೆಂಬರ್ ಆಗಿ ತಮ್ಮ ಸೇವೆ ಸಲ್ಲಿಸಿದ್ರೆ ತಮಗೆಲ್ಲ ಗೊತ್ತಿದೆ. ಅವರನ್ನು ಬಂದು ನನಗೆ ಅರ್ಜಿ ಕೊಟ್ಟು ನಮ್ಮ ಬಿಡಿ ಕಾಲೋನಿಯಲ್ಲಿ ನಮ್ಮ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಅಲ್ಲಿ ಶಾದಿ ಮಹಲ್ ಬೇಕಾಗ್ತದಂತ ಒಂದು ಅರ್ಜಿಯನ್ನು ಕೊಟ್ಟಿದ್ದು. ಆ ಅರ್ಜಿ ಮೇಲೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ 40 ಲಕ್ಷನ ಬಿಡುಗಡೆ ಮಾಡಿದ್ದೀನಿ. ಇವತ್ತು ಆ 40 ಲಕ್ಷನ ಬಿಡುಗಡೆ ಆರ್ಡರ್ ಕಾಪಿ ತಂದಿದ್ದೀನಿ. ರಘುನಂದನ್ ಅವರೇ ಇಲ್ಲ, ಮೈಕ್ ಸರಿಗಿಲ್ಲ, ಏನು ಕೇಳಿಸ್ತಾ ಇಲ್ಲ, ಮೈಕ್ ಸರಿಗಿಲ್ಲ. ರಘುನಂದನ್ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರನ್ನು ಮಾಡ್ತೀನಿ. ಇದು ಶಾದಿ ಮಹಲ್ದು. ಮಾನ್ಯ ಸುರೇಶ್ ಅವರು ಅಲ್ಪಸಂಖ್ಯಾತರು ಬಿಡಿ ಕಾಲೋನಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಬಿಡಿ ಕಾಲೋನಿಯಲ್ಲಿ ಶಾದಿ ಮಹಲ್ ಬೇಕು ಅಂತ 1 ಕೋಟಿ ಪ್ರಪೋಸಲ್ನ ಕೊಟ್ಟಿದ್ದು. 1 ಕೋಟಿ ಸ್ಯಾಂಕ್ಷನ್ ಮಾಡಿ 40 ಲಕ್ಷ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. 40 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿನಿ. ಆರ್ಡರ್ ಕಾಪಿಯನ್ನು ತಂದು ಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಮೊನ್ನೆ ಸುರೇಶ್ ಅವರು ಬಂದು ನಮ್ಮ ಚನ್ನಪಟ್ಟಣ ಟೌನಲ್ಲಿ ಅಲ್ಪಸಂಖ್ಯಾತರಲ್ಲಿ ಭಾಳ ಬಡವರಿದ್ದಾರೆ, ಇಲ್ಲ ಇದೇ ಚೆನ್ನಾಗಿದೆ, ಭಾಳ ಬಡವರಿದ್ದಾರೆ, ಅವ್ರ ಅಪ್ಲಿಕೇಶನ್ಗಳು ಹಾಕೊಂಡಿದ್ದಾರೆ. ರಘುನಂದನ್ ಇಲ್ಲಿ ನಿಂತ್ಕೊಳ್ಳಿ. ಅಪ್ಲಿಕೇಶನ್ ಮೊನ್ನೆ ಹೋದ ವಾರದಲ್ಲಿ ತಾವು ಹೆಂಗೋ ಬರ್ತಾ ಇದ್ದೀರಾ, ಚನ್ನಪಟ್ಟಣದಲ್ಲಿ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಿಮ್ಮಲ್ಲಿ ಅಲ್ಪಸಂಖ್ಯಾತರಲ್ಲಿ ಟೌನಲ್ಲಿ ಬಹಳ ಬಡತನ ಇದೆ. ದಯಮಾಡಿ ಅವರು ಆಟೋ ಚಾಲಕರು ಟ್ಯಾಕ್ಸಿ ಮತ್ತೆ ಗೂಡ್ಸ್ ವೆಹಿಕಲ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಒಂದು 25 ಆದರೂ ವೆಹಿಕಲ್ ಚನ್ನಪಟ್ಟಣ ಟೌನ್ ಮಾಡಿ ಅಂತ ಮಾನ್ಯ ಸುರೇಶ್ ಅವ್ರ ಮನವಿ ಮೇಲೆ ಸುರೇಶ್ ಅವ್ರು ಕೇಳಿದ ಕಾರಣಕ್ಕೆ 25 ಟ್ಯಾಕ್ಸಿ ಮತ್ತೆ ಗೂಡ್ಸ್ ವೆಹಿಕಲ್ನ ಸ್ಯಾಂಕ್ಷನ್ ಮಾಡಿ ನನ್ನ ಕೈಯಲ್ಲಿ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಸುರೇಶ್ ಅವ್ರು ಮಾಡಿರೋದಕ್ಕೆ ಇವತ್ತು ನಾವು ಸುರೇಶ್ ಅವ್ರನ್ನ ಎಲ್ಲ ಈ ಸಾಕು ಅಷ್ಟೇ ನಡೀಲಿ. ಸುರೇಶ್ ಅವ್ರನ್ನ ಈಗ ಜನ ನೆನೆಸ್ಕೊಳ್ತಾ ಇದ್ದಾರೆ.